ಥ್ಯಾಂಕ್ ಯು. ರುಕ್ಮಿಣಿ ರಾಧಾಕೃಷ್ಣ 5 ಹಾಡುಗಳಿದೆ. 5 ಹಾಡುಗಳು ಭಾಳ ಅದ್ಭುತವಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಪಕ್ಕದಲ್ಲೇ ಇರುವ ಪ್ರೇಮ ಕವಿಗಳು ಭಾಳ ಅದ್ಭುತವಾಗಿ ಬಂದಿದೆ ಸರ್ ಹಾಡು. ಭಾಳ ದಿನ ಆಯಿತು ಮಾಧುರ್ಯವಾಗಿರುವಂಥ ಹಾಡುಗಳು ಕೇಳೋದು. ಸೊ ಭಾಳ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 5 ಹಾಡು ತುಂಬ ಚೆನ್ನಾಗಿ ಬಂದಿದೆ. ರಜತ್ ಹೆಗ್ಡೆ ಅವರು ಮತ್ತು ಸಂಚಿತ್ ಹೆಗ್ಡೆ, ಶ್ರೀರಾಮ್ ಸಾಕಷ್ಟು ಜನ ಆಡಿದ್ದಾರೆ. ಎಲ್ಲ ಹಾಡೂ ನೋಡಿದ್ದೇನೆ. ಪ್ರಾಣ್ ಅವರು ಡಿ ಬಾಬು ಅವರು ಇದ್ದಂತೆ ಭಾಳ ವರ್ಷಗಳಿಂದ ಇಂಡಸ್ಟ್ರಿಲಿದ್ದಾರೆ ಅವರು. ಸೊ ಎಲ್ಲಿದ್ದಾರೆ ನಿರ್ದೇಶಕರು? ಬನ್ನಿ ಸರ್, ನೀವು ಬನ್ನಿ. ಸೊ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀನಿ ನಾನು ಕೂಡ. ಶಿಲ್ಪಾ ಶ್ರೀನಿವಾಸ್ ಅವ್ರ ಸನ್ನು ನಮ್ಮ ಭರತ್ ಇವರನ್ನೇ ವಂಡರ್ಫುಲ್ ಜಾಬ್, ತುಂಬ ಚೆನ್ನಾಗಿ ನಟನೆ ಮಾಡಿದ್ದೀರಿ. ಲೊಕೇಶನ್ನು ಕೂಡ ಭಾಳ ಇಲ್ಲಿಂದ ತಮಿಳ್ನಾಡಿಗೆ ಹೋಗಿ ಏನೋ ಕುಂಭಕೋಣಮ್ಮು ಭಾಳ ಕಡೆ ಟೆಂಪಲ್ಸ್ ಎಲ್ಲ ಹೋಗಿ ಶೂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಭಾಳ ಏನೋ ಡಿಫ್ರೆಂಟಾಗಿದೆ ಸಬ್ಜೆಕ್ಟ್ ಮಾತ್ರ. ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ನನಗೆ ಭಾಳ ಆತ್ಮೀಯರು. ಪ್ರಜಾಪ್ರಭುತ್ವ ಆಡಿಯೋ ಆವಾಗ ಸುಮಾರು 35 ವರ್ಷದ ಹಿಂದಿನ ಮಾತನ್ನು ಕೂತೀನಿ. ಡಿ ಬಾಬು ಅವ್ರದ್ದೇ ಡೈರೆಕ್ಷನ್ ಅದು. ಸೊ ಆಗಿದ್ದ ಪರಿಚಯ. ಸೊ ಅದೇ ರೀತಿ ಅದೇ ನಗು ಅದೇ ರೀತಿ ಇಂಡಸ್ಟ್ರಿಲಿದ್ದಾರೆ. ಸೊ ಅದೇ ಹೇಳ್ತಾ ಇದ್ದೆ, ಭರತ್ ಇದು ವೆರಿ ನೈಸ್ ಬಾಯ್, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಿ ಅಂತ. ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಭರತ್. ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಹನುಮಂತು ಅವರು ಇದಕ್ಕೆ ನಿರ್ಮಾಪಕರು. ಇನ್ನೊಬ್ಬರು ಚಂದನ್ ಅಲ್ಲ, ಉಮೇಶ್ ಅವರು ಕೂಡ ಭಾಳ ಇದಿಟ್ಕೊಂಡು ಬಂದಿದ್ದಾರೆ. ಎಲ್ಲಿದ್ದಾರೆ ಅವರು ಸಿನಿಮಾ ಇಂಡಸ್ಟ್ರಿಗೆ. ಐ ವಿಶ್ ಆಲ್ ದಿ ಬೆಸ್ಟ್ ಸರ್. ಪಿಕ್ಚರ್ ಸೂಪರ್ ಹಿಟ್ ಆಗಲಿ. ನಾವು ಲಹರಿ ಸಂಸ್ಥೆ ನಿಮ್ಮ ಜೊತೆಯಲ್ಲಿ ಇಡೀ ಟೀಮ್ ಜೊತೆಲಿ ನಾವು ಇರ್ತೀವಿ. ಐ ವಿಶ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. ನನಗೆ ಈ ಸಿನಿಮಾ ತಂಡ ಪರಿಚಯ ಆದ ತಕ್ಷಣ ನನಗನ್ಸಿದ್ದು ನಿರ್ಮಾಪಕರಲ್ಲಿರುವ ಸಿದ್ಧತೆ, ನಿರ್ದೇಶಕರಲ್ಲಿರುವ ಬದ್ಧತೆ, ಕಥೆಯಲ್ಲಿರುವ ಶುದ್ಧತೆ. ಅದು ಕಥೆ ಅಷ್ಟು ಶುದ್ಧವಾಗಿರೋದ್ರಿಂದ ಚೆನ್ನಾಗಿದೆ. ನನಗೆ ನಿರ್ದೇಶಕರು ನಿರ್ಮಾಪಕರದ್ದು ಮನಸ್ಥಿತಿಗಳು ತುಂಬ ಒಂಥರ ಸೆನ್ಸಿಟಿವ್ ಆಗಿದೆ. ಮತ್ತು ಎಲ್ಲರೂ ಕೂಡ ಒಂದು ಕವಿತಾ ಪ್ರಿಯರು. ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದರೆ, ನಾನು ಫಸ್ಟ್ ಭೇಟಿ ಮಾಡಬೇಕಾದ್ರೆ ನಿರ್ದೇಶಕರು ಒಂದು ಒಳ್ಳೆ ರೇಷ್ಮೆ ಪಂಚೆ, ರೇಷ್ಮೆ ಶರ್ಟು, ತಾಂಬೂಲ ಗಂಬೂಲ ಎಲ್ಲ ಇಟ್ಕೊಂಡು, ಹಿಂದಿನ ಕಾಲದಲ್ಲಿ ಕವಿಗಳಿಗೆ, ಚಿತ್ರ ಸಾಹಿತಿಗಳಿಗೆ ಪ್ರತಿ ನಿರ್ಮಾಪಕರು ಆ ರೀತಿ ಗೌರವ ಕೊಡ್ತಿದ್ರಂತೆ. ಆ ರೀತಿ ಎಲ್ಲವನ್ನು ತೊಗೊಂಡು ನನ್ನ ಭೇಟಿ ಮಾಡೋಕ್ಕೆ ಬಂದರು. ನಾನಂದರೆ ಖಂಡಿತ ಈ ಸಿಲ್ಕ್, ಈ ರೇಷ್ಮೆ ಬೇಡ, ರೇಷ್ಮೆ ಅಷ್ಟು ನವೀನಾಗಿರೋ ಸಿಚುಯೇಷನ್ ಕೊಟ್ಟಿದ್ದೀರಾ, ನಾನು ಹಾಡು ಬರ್ದಿದ್ದೀನಿ, ಅವೆಲ್ಲ ಏನೂ ಬೇಡ ಅಂತೇಳಿ ಅದನ್ನು ನಿರಾಕರಿಸಿದೆ. ನಿರ್ಮಾಪಕರು ಏನು ಮಾಡಿಬಿಟ್ರು, ಇಷ್ಟುದ್ದ ಅವ್ರ ಹ್ಯಾಂಡ್ ರೈಟಿಂಗಲ್ಲಿ ನನಗೊಂದು ಪತ್ರ ಬರೆದು, ಆ ಪತ್ರ ನನ್ನ ಮುಂದೆ ಓದ್ಬಿಟ್ಟು ನನ್ನ ವೆಲ್ಕಮ್ ಮಾಡಬೇಕು ಅಂತೆಲ್ಲ ಪ್ರಯತ್ನ ಮಾಡಿದ್ರು ಅವರು, ಉಮೇಶ್ ಅವರು. ಸರಿ, ನಾನು ಅಂದ್ಕೊಂಡೆ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತೀರಾ, ಒಬ್ಬರನ್ನ ಗೌರವಿಸಬೇಕು, ಒಬ್ಬರು ಅಭಿಮಾನಿಸಬೇಕು ಅನ್ನೋ ಒಂದು ಮನಸ್ಥಿತಿ ಈ ಹಂತದಿಂದಲೂ ನಿಮ್ಮ ಜೊತೆಗಿದೆ ಅಂದರೆ, ನಿಮ್ಮ ಹಿಂದೆ ಸಾರ್ ಹೇಳ್ದಂಗೆ ಅದು ಸಂಸ್ಕಾರನೇ ಕಾರಣ. ಖಂಡಿತವಾಗ್ಲೂ ಇಂಥ ಸಂಸ್ಕಾರ ಇರುವಂಥ ನಿರ್ದೇಶಕ ನಿರ್ಮಾಪಕರು ಇದ್ದ ಮೇಲೆ ಇಡೀ ತಂಡ ಅದ್ಭುತವಾಗಿರುತ್ತೆ. ಅಫ್ಕೋರ್ಸ್ ಸಾಹಿತ್ಯದ ಒಂದೊಂದು ಲೈನ್ ಬಗ್ಗೆನೂ ಕೂಡ ನಿರ್ದೇಶಕರಿಗಿಂತ ನನ್ನ ಹತ್ರ ಜಾಸ್ತಿ ಮಾತಾಡಿದವರು ಈ ನಾಯಕ. ಅಷ್ಟೊಂದು ಪ್ರೀತಿಯಿಂದ ಹಂಗಾಗಿ ತುಂಬ ಯಾವಾಗ ಒಂದು ಬರಹಕ್ಕೆ, ಒಂದು ಅಕ್ಷರಗಳಿಗೆ ಒಬ್ಬ ಮನಸ್ಸೋಲ್ತಾನೆ ಅಥವಾ ಗೌರವಿಸ್ತಾನೆ, ಆಟೋಮೆಟಿಕ್ಕಾಗಿ ಆ ಪ್ರಾಡಕ್ಟು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ. ಇದಕ್ಕೆ ಇಂಬು ಕೊಡೋ ಥರ ನಮ್ಮ ಸುನಾದ್ ಮ್ಯೂಸಿಕ್ ಮಾಡಿದ್ದಾರೆ ಅದ್ಭುತವಾಗಿ. ಸುನಾದ್ ತುಂಬ ನನ್ನ ಸೋದರ, ತುಂಬ ಅದ್ಭುತವಾದ ಕ್ಲಾಸಿಕಲ್ ನಾಲೆಡ್ಜ್ ಇದೆ, ವೆಸ್ಟರ್ನ್ ನಾಲೆಡ್ಜ್ ಇದೆ, ತುಂಬ ಒಳ್ಳೆ ಮ್ಯೂಸಿಷಿಯನ್, ತುಂಬ ಒಳ್ಳೆ ಸೌಂಡ್ ರೆಕಾರ್ಡಿಸ್ಟು, ಸೌಂಡ್ ಕ್ವಾಲಿಟಿ, ಮಾಸ್ಟ್ರಿಂಗ್ ಎಲ್ಲ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಅವರು. ತುಂಬ ಒಳ್ಳೆ ಕಂಪೋಸಿಷನ್ಸ್ ಮಾಡಿದ್ದಾರೆ. ಸುನಾದ್, ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಇಡೀ ಚಿತ್ರತಂಡಕ್ಕೆ, ನಾಯಕಿಯರು, ನಿಮಗೆ ಅಷ್ಟೇ, ಎಲ್ಲರಿಗೂ ಕೂಡ. ಮತ್ತು ಮುಖ್ಯವಾಗಿ ಇದಕ್ಕೊಂದು ಒಳ್ಳೆ ಅಂಬಾರಿ ಬೇಕಾಗುತ್ತೆ. ಅದನ್ನು ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿದೆ ಅಂಬಾರಿ. ಇದು ಹಾಡುಗಳನ್ನು ಚೆನ್ನಾಗಿ ಹೊತ್ತು ಮೆರೆಸುತ್ತೆ ಅಂತ ನನ್ನ ನಂಬಿಕೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದನೂ ಇರುತ್ತೆ ಅನ್ನೋದು ಇನ್ನೂ ದೊಡ್ಡ ನಂಬಿಕೆ. ತುಂಬ ಧನ್ಯವಾದಗಳು. ನಾನು ಮೆಜೆಸ್ಟಿಕ್ 2 ಅಂತ ಒಂದು ಸಿನಿಮಾ ಮಾಡಿದ್ದೆ. ಅಲ್ಲಿ ಪ್ರೆಸ್ ಮೀಟ್ಸ್ ಎಲ್ಲ ನಾವು ಮಾಡ್ತಿದ್ವಿ. ನಾನು ಓಪನಾಗಿ ಹೇಳ್ಬಿಡ್ತೀನಿ, ದಯವಿಟ್ಟು ಯಾರು ಇದು ಮಾಡ್ಕೋಬೇಡಿ. ಅಲ್ಲಿ ನಾವು ಪ್ರೆಸ್ ಮೀಟ್ಸ್ ಎಲ್ಲ ಮಾಡಿಸಿದಾಗ 1-2 ರೋ ಫುಲ್ ಆಗೋದೇ ಕಷ್ಟ ಆಯಿತು. ಇವತ್ತು ಇಷ್ಟೊಂದು ಜನ ಬಂದಿದ್ದೀರ ಅಂದರೆ ನಂಗೆ ತುಂಬ ಖುಷಿ ಆಗ್ತದೆ. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನಿಮ್ಮೆಲ್ರಿಗೂ ಒಬ್ಬೊಬ್ರಿಗೂ ಸಾಷ್ಟಾಂಗ ನಮಸ್ಕಾರ. ಬಂದು ಹೋಗಿ ಇದೇ ರೀತಿ ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಾಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ನಮ್ಮ ಲಹರಿ ಸರ್
ನಾವು ಯೂಶಲಿ ಹೇಳ್ತಿದ್ರು ಲೈಕ್ ಎಲ್ಲ ಕಡೆ ಹೋಗಿ ಅಪ್ರೋಚ್ ಮಾಡ್ತೀವಿ ಹೊಸಬರ್ ಸಿನಿಮಾಗೆಲ್ಲ ದುಡ್ಡೇ ಕೊಡಲ್ಲ ಅವರು, ನೀವು ಸಾಂಗ್ ಹಾಕಿದ್ರೆ ಅವ್ರು ಪ್ಲೇ ಮಾಡೋದೇ ಜಾಸ್ತಿ ಯೂಟ್ಯೂಬಲ್ಲಿ ಅಂತ. ನಾವು ಸುಮಾರು ಚಾನೆಲ್ ಸುತ್ತಿದ್ವಿ. ಆಮೇಲೆ ಫಸ್ಟೇ ಲಹರಿಗೂ ಸರ್ಗಳ ಹತ್ರ ಹೋಗಿದ್ವಿ. ಅವ್ರು ನಮ್ಗೆ ನೋಡಿದ ತಕ್ಷಣ ಒಂದೇ ಹೇಳಿದ್ದು, ತುಂಬ ಅರ್ಥಪೂರ್ಣವಾಗಿ ಸಾಂಗ್ಸ್ ಮಾಡ್ಕೊಂಬಂದಿದ್ದೀರ, ಕತೆಗೆ ಅನುಗುಣವಾಗಿದೆ ಅನಿಸುತ್ತೆ, ನನ್ಗೆ ತುಂಬ ಇಷ್ಟ ಆಯ್ತಪ್ಪ, ಫೈನಾನ್ಷಿಯಲ್ಸು ನಿಮ್ಮ ಪ್ರೊಡ್ಯೂಸರ್ನ ಬರೋಕ್ಕೆ ಹೇಳು, ನಾನು ಕುತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಸುಮಾರು ಎರಡನೇ ಮೀಟಿಂಗಲ್ಲಿ ಕುತ್ಕೊಂಡಾಗ ಸರ್ ರಿಯಲಿ ಅವ್ರು ತುಂಬ ಒಳ್ಳೆ ಮೊತ್ತಕ್ಕೆ ಮಾಡಿಕೊಟ್ರು. ನನಗಂತೂ ಶಾಕ್ ಆಗೋಯ್ತು. ಹೊಸಬ್ರು ಸಿನಿಮಾಗೆ ನಾನು ಕೇಳ್ತಾ ಇದ್ದಿದ್ದು ಬೇರೆ ನಂಬರ್ಸು, ಇವ್ರು ಹೇಳಿದ ನಂಬರ್ಸ್ ಕೇಳಿ ನಂಗೆ ಶಾಕ್ ಆಯಿತು. ಸರ್ ನಿಜವಾಗ್ಲೂ ನೀವು ಈ ಥರ ಪ್ರೋತ್ಸಾಹ ಮಾಡಿದ್ದಕ್ಕೆ ಸೊ ಅದು ಲಹರಿ ಸಂಸ್ಥೆ. ಆಮೇಲೆ ಕೆ ಕಲ್ಯಾಣ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ನಿಜವಾಗ್ಲೂ ಲೆಜೆಂಡು. ಅಂದರೆ ಅವ್ರದ್ದು ಸಾಂಗ್ಸ್ ನಾವು ತುಂಬ ಕೇಳಿದ್ದೀವಿ. ಲೈಕ್ ಅವ್ರ ಹತ್ರ ಮಾತಾಡೋದು ಎಲ್ಲರಿಗೂ ಸರಸ್ವತಿ ಅವರು ಇದರಲ್ಲಿ ಎದ್ದು ಕೊಂಡಾಡ್ತಾಳೆ. ಅಂಥವ್ರು ಬಂದು ನಮ್ಗೆ ಈ ಥರ ಸಾಂಗು 2 ಲ್ಯಾಂಗ್ವೇಜಲ್ಲೂ ಬೇಕು ಸರ್, ಏನು ಅಂದರೆ ಆ ಕತೆಗೆ ಅನುಗುಣವಾಗಿ ಬೇಕು ಅಂದಾಗ ಅವರು 2 ಮಾತಾಡ್ದಿರ ಪಾಪ ನಾವು ಏನೇ ಕೇಳಿದ್ರು ಎಲ್ಲ ಮಾಡಿಕೊಟ್ರು ಸರ್. ನಿಮ್ಮ ದೊಡ್ಡತನಕ್ಕೆ ನಾನು ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಈ ಫಿಲಮ್ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಪ್ರಾಣನು ಉಮೇಶ್ ಸರು ಒಂಥರ ನಂದೇ ಬಾಡಿ ಪಾರ್ಟ್ಸ್ ಅವರು. ಅಷ್ಟು ಕ್ಲೋಸು. ನಾವಿಬ್ಬರು ಕಿತ್ತಾಡ್ದಿರೋ ದಿನ, 3 ಜನ ಕಿತ್ತಾಡ್ದಿರೋ ದಿನ ಇಲ್ಲ, ಹಂಗೆ ಒಂದಾಗಿ ಪಾರ್ಟಿ ಮಾಡದಿರೋ ದಿನನೂ ಇಲ್ಲ. ಅಷ್ಟು ನಾವು ಒಗ್ಗಟ್ಟಲ್ಲಿ ಕೆಲಸ ಮಾಡಿದ್ದೀವಿ. ಪ್ರತಿಯೊಂದು ಹೆಜ್ಜೆಲೂ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ನನಗೆ ಯಾವ ಜನ್ಮದ ಪುಣ್ಯನೋ ಏನೋ, ನನಗೆ ಬ್ರದರ್ಸ್ ಯಾರೂ ಇಲ್ಲ. ಇವ್ರು ನಿಜವಾಗ್ಲೂ ನನ್ನ ಲೈಫಲ್ಲಿ ಬ್ರದರ್ಸ್ ಅಂತಲೇ ಹೇಳ್ತೀನಿ. ಈ ಮೂವಿ ಮುಗಿಲಿ ಓಡಲಿ ಬಿಡಲಿ, ಇವ್ರ ಲೈಫಲ್ಲಿ ನನ್ನ ಜೊತೆ ಇರ್ತಾರೆ ಯಾವಾಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಈ ಮೂವಿಗೆ ಹೀರೋಯಿನ್ ಯಾರು ಹಾಕ್ಕೊಳ್ಳೋದು ಅಂದರೆ ನಮ್ಮ ಸರು ಸ್ವಲ್ಪ ಥರ ಎಲ್ಲ ಕ್ಯಾರೆಕ್ಟರ್ ಬರೆದಿದ್ದಾರೆ. ನೀವು ಸ್ಟಾರ್ಟಿಂಗ್ ಈ ಸಾಂಗಲ್ಲೆಲ್ಲ ಕೇಳಿರ್ಬೋದು. ಏನೋ ಇದೆ. ಆಮೇಲೆ ಸುಮಾರು ಜನ ಹೀರೋಯಿನ್ಸ್ ಅಪ್ರೋಚ್ ಮಾಡಿದ್ವಿ. ಆಮೇಲೆ ರಾಧಾ ಕ್ಯಾರೆಕ್ಟರ್ಗೆ ನಾವು ಯಾರಿಗೂ ಹೋಗೋದು ಅಂತ ಕೇಳ್ತಿದ್ದಾಗ ನಮ್ಮಮ್ಮ ಯಾವಾಗಲೂ ಹೇಳೋರು, ಈ ಪಾರು ಸೀರಿಯಲ್ ಬರ್ತಾರಲ್ಲ ಮೋಕ್ಷಿತ, ತುಂಬ ಚೆನ್ನಾಗಿದ್ದಾರೆ, ಅವರು ಮುದ್ದಾಗಿ ಕಾಣಿಸ್ತಾರೆ ಅಂತ ಹೇಳ್ತಿದ್ರು. ಹೌದು, ನಾನು ಹೇಳಿದೆ ಇವ್ರಿಗೆ, ಸರ್ ಅವ್ರನ್ನ ಕೇಳಿ ಸರ್, ಅವರು ರಾಧಾ ಕ್ಯಾರೆಕ್ಟರ್ ಮಾಡಿದ್ರೆ ನಮ್ಗೆ ಹಂಗೆ ಏನು ನಾವೇನು ಕಲ್ಪನೆ ಮಾಡ್ಕೊಂಡಿದ್ದೀವೋ ಹಂಗೆ ಬರುತ್ತೆ ಸ್ಕ್ರೀನ್ ಮೇಲೆ ಅಂತ. ಹೋಗಿ ಕತೆ ಹೇಳಿದ ತಕ್ಷಣ ಅವರು, ತಂದೆಯವರು, ಅವರ ಅಮ್ಮ ಎಲ್ಲ ಕುತ್ಕೊಂಡು ಕೇಳಿದ್ರು. ತುಂಬ ಇಷ್ಟಪಟ್ಟರು. ಕಥೆನ ಇಷ್ಟಪಟ್ಟು ಮಾಡ್ತಿರೋ ಕಲಾವಿದರು ಕಂಡ್ರೆ ನಂಗೆ ತುಂಬ ಇಷ್ಟ. ಈ ಕಾಲದಲ್ಲಿ ಕತೆ ಏನು ಅಂತಲೇ ಕೇಳಲ್ಲ ಹೀರೋಯಿನ್ಸು, ಬಟ್ ಇವ್ರಿಷ್ಟು ಕೇಳಿ ಅದರಲ್ಲಿ ಇನ್ವಾಲ್ವ್ ಆಗಿ ನಮಗೆ ಬೆನ್ನೆಲುಬಾಗಿ ನಿಂತು ಈ ಮಟ್ಟಕ್ಕೆ ಈ ಜನ ಸೇರಬೇಕು ಇದಂದರೆ ಅವರು ಮೇಜರ್ ಕಾರಣ. ನಿಮಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಮೂವಿ. ಆ್ಯಂಡ್ ರಿಯಾ ಅವರು ಅಷ್ಟೇ, ಅವ್ರು ಡೆಲ್ಲಿಲಿ ಇದ್ರೂ ಅವ್ರ ಪಾಪ ಬಂದು ಇಲ್ಲಿ ಕತೆ ಕೇಳಿ ಆಮೇಲೆ ಡಿಸೈಡ್ ಮಾಡೋದು ನಾನು ಈ ಮೂವಿ ಮಾಡಬೇಕಾ ಬೇಡವಾ ಅಂತ. ಸೊ ಅವ್ರ ಬಗ್ಗೆನೂ ತುಂಬ ಅಭಿಮಾನ ಇದೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ರೀತಿಲೂ ಈ ಮೂವಿ ತುಂಬ ಚೆನ್ನಾಗಿದೆ. ರುಕ್ಮಿಣಿ ರಾಧಾಕೃಷ್ಣ ಅಂದರೆ ರುಕ್ಮಿಣಿಗೂ ಕೃಷ್ಣಂಗೂ ಮಧ್ಯೆ ಇರೋ ರಾಧಾನೇ ಆತ್ಮ. ಆ ನಿಟ್ಟಿನಲ್ಲಿ ಕತೆ ಹೇಳಕ್ಕೆ ಹೋಗಿದ್ದೀವಿ. ಸೊ ಎಲ್ರಿಗೂ ತುಂಬ ಇಷ್ಟ ಆಗತ್ತೆ. ತುಂಬ ಚೆನ್ನಾಗಿ ರುಕ್ಮಿಣಿ ಈ ಕಾಲದಲ್ಲಿರೋ ಹುಡುಗಿರ ಥರ ಚಂಚಲತೆ ಮನಸ್ಸು, ಬೇರೆ ಬೇರೆ ಬಾಯ್ ಫ್ರೆಂಡ್ಸು ಅದು ಇದೆಲ್ಲ ಕೇಳ್ಬೋದು. ಯಾರೇ ಒಂದು ಹುಡುಗಿ ಬೇರೆ ಹುಡುಗನ ಮುಟ್ತಾ ಇದ್ರೆ, ಹೇಯ್ ಅವನು ಹಂಗೆ ಹೇಳ್ತಾನೆ, ನೀನು ಅವ್ನು ಮುಟ್ತಾ ಇದ್ರೆ ನಂಗೆ ತಿಕ್ಕ ಹೊಡೆದುತ್ತೆ ಅಂತ. ಅದನ್ನೇ ನಾವು ತೋರಿಸ್ತಿದ್ದೀವಿ ಸಿನಿಮಾಲಿ. ಸೊ ಎಲ್ಲ ಓಪನ್ ಆಗಿ ಹೆಂಗೆ ಈ ಕಾಲಕ್ಕೆ ಇರಬೇಕು ಹಾಗೆ ಮಾಡಿದ್ದೀವಿ. ಐ ಹೋಪ್ ಯು ಲೈಕ್ ಇಟ್. ಈ ಸಾಂಗು ತುಂಬ ಚೆನ್ನಾಗಿ ಮೂಡ್ ಬರಬೇಕು ಅಂದರೆ ನಮ್ಮ ಸುನಾಥ್ ಸರ್ ಕಾರಣ. ಸುನಾಥ್ ಸರು ನಾನು ಅವ್ರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಸರ್ ನಿಮ್ಮ ಅಸೋಸಿಯೇಷನ್ ಪಡೆಯೋದಕ್ಕೆ ನಮ್ಮ ಜನ್ಮ ಧನ್ಯ. ನೀವು ಅವ್ರ ತಂದೆಯವ್ರು ದೊಡ್ಡ ವಿದ್ವಾಂಸರು, ಅಂಥವ್ರ ಮಗ ಅವ್ರು ಬಂದು ನಮ್ಗೆ ಇಲ್ಲಿ ಈ ಥರ ಕೆಲಸ ಮಾಡಿಕೊಟ್ಟಿದ್ದು ನನಗೇನು ಹೇಳ್ಬೇಕು ಸರ್. ಸರ್ ಈ ಸಿನಿಮಾಲಿ ಎಲ್ಲರೂ ಚೆನ್ನಾಗಿ ಬಂದಿದ್ದಾರೆ. ನಾಗಾಭರಣ ಸರ್ ಇದ್ದಾರೆ, ಆಮೇಲೆ ಸಿಂಗರ್ಸು ಒಂದಕ್ಕಿಂತ ಒಬ್ಬರು ಚೆನ್ನಾಗಿದ್ದಾರೆ. ನಮ್ಮ ರಜತ್ ಹೆಗ್ಡೆ ಸರ್ ಬಂದಿದ್ದಾರೆ. ನೀವು ಬಂದಿದ್ದು ತುಂಬ ಖುಷಿ ಸರ್. ಆಮೇಲೆ ನಮಗೆಲ್ಲ ಹಾಡು ಇವರೇ ಹಾಡಿರೋದು. ಫಸ್ಟು ಇವ್ರ ವಾಯ್ಸಲ್ಲಿ ಕೇಳಿದ್ದಕ್ಕೆ ನಮಗೆಲ್ಲ ಹಾಡು ಒಂದೊಂದೇ ಸಲಿಗೆ ಇಷ್ಟ ಆಗ್ತಾಯಿತ್ತು. ಸೊ ಅವರು 2 ಸಾಂಗ್ ಹಾಡಿದ್ದಾರೆ. ಒಂದಕ್ಕಿಂತ ಒಂದು ಸಾಂಗ್ ಇನ್ನೊಂದು ಚೆನ್ನಾಗಿದೆ. ವಾಟ್ ಯು ಹವ್ ಸೀನ್ ನೌ ಇಸ್ ಲೈಕ್ ಜಸ್ಟ್ ದ ಬಿಗಿನಿಂಗ್ ಆಫ್ ಸಾಂಗ್ಸ್. ಇದಕ್ಕಿಂತ ಇನ್ನು ನೆಕ್ಸ್ಟ್ ಬರೋ ಸಾಂಗ್ಸ್ ಇನ್ನೂ ಚೆನ್ನಾಗಿದೆ. ಅದೆಲ್ಲದಕ್ಕಿಂತ ಮೂವಿ ಇನ್ನೂ ಅದ್ಭುತವಾಗಿದೆ. ಐ ಆಮ್ ವೆರಿ ಕಾನ್ಫಿಡೆಂಟ್. ಈ ಮೂವಿ ನಾನು ಪ್ರೊಡ್ಯೂಸರ್ಗೆ ಹೇಳಿದ್ದೀನಿ, ಸರ್
ಚೆನ್ನಾಗಿ ದುಡ್ಡು ಹಾಕಿ ದುಡ್ಡು ಐತಿ, ಏನೋ ಫೇವರ್ ಮಾಡೋದು ಗಿವರ್ ಮಾಡೋದೆಲ್ಲ ಮಾಡಬೇಡಿ ಯಾರಿಗೂ. ಕನ್ನಡ ಇಂಡಸ್ಟ್ರಿ ಓಡ್ತಿಲ್ಲ, ನೀವೇನೋ ಬಂದು ಫೇವರ್ ಮಾಡೋ, ನಿಮಗೆ ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ನೋಡಿ ಈ ಕತೆ ಕೇಳಿ, ಇಷ್ಟ ಆದರೆ ದುಡ್ಡು ಹಾಕಿ, ಚೆನ್ನಾಗಿ ದುಡ್ಡಾಗುತ್ತೆ ಈ ಫಿಲಮ್ ಅಂತ ಹೇಳಿದ್ದೀನಿ. ದುಡ್ಡಾಗಲಿ. ಲಹರಿ ಸರ್ ಕಡೆಯಿಂದನೇ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲಹರಿ ವೇಲು ಸರ್ ತಗೋತಾರೆ ನಮ್ಮ ಈ ಒಂದು ಸಿನಿಮಾ ಹಾಡುಗಳನ್ನ ಅಂತ ಹೇಳಿ. ಅವ್ರು ಹೇಳ್ಬೇಕಾದ್ರೆ ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟಿಂದ ಹೇಳಿದರು ನನಗೆ, ಲಹರಿ ಕಂಪ್ನಿಯವ್ರು ತಗೊಂಡಿದ್ದಾರೆ ನಮ್ಮ ಹಾಡುಗಳನ್ನ ಅಂತ. ಸೊ ತುಂಬ ಖುಷಿ ಆಯಿತು. ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದ ಹಾಡುಗಳು ಕೇಳ್ಕೊಂಡು ಬೆಳೆದಿರ್ತೀವಿ, ಬಟ್ ನಮ್ಮ ಸಿನಿಮಾ ಹಾಡುಗಳನ್ನ ಅದು ಲಹರಿ ಕಂಪ್ನಿಯಲ್ಲಿ ನಾವು ಕೇಳ್ತೀವಿ, ಅಂದರೆ ಲಹರಿ ಮ್ಯೂಸಿಕಲ್ಲಿ ನಾವು ಕೇಳ್ತೀವಿ ಅಂದಾಗ ಅದೊಂದು ಖುಷಿನೂ ಆಗುತ್ತೆ, ಅದೊಂದು ಹೆಮ್ಮೆ ಪಡುವಂತಹ ವಿಷಯ ಕೂಡ ಹೌದು. ಅದು ಸಾಧ್ಯ ಆಗಿದ್ದು ನಮ್ಮ ಪ್ರೊಡ್ಯೂಸರಿಂದ, ಹಾಗೆ ಭರತ್ ಅವರಿಂದ ಮತ್ತು ನಮ್ಮ ಡೈರೆಕ್ಟ್ರಿಂದ. ಬಿಕಾಸ್ ಇವ್ರು 3 ಜನ ಪ್ರತಿಯೊಂದು ವಿಚಾರದಲ್ಲೂ ಜೊತೆ ಇರ್ತಾ ಇದ್ರು, ಪ್ರತಿಯೊಂದು ಡಿಸ್ಕಷನಲ್ಲೂ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ರು ನಾನು ನೋಡಿದ ಹಾಗೆ. ಸೊ ಅವ್ರು 3 ಜನಕ್ಕೆ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಕೆ ಕಲ್ಯಾಣ್ ಸರ್ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಿದ್ದೀವಿ ನಾವು. ಇವತ್ತು ನನ್ನ ಸಿನಿಮಾ ಹಾಡಿಗೆ ಸರ್ ಅಂದರೆ ಲಿರಿಕ್ಸ್ ಬರೆದಿದ್ದಾರೆ ಅಂತ ಕೇಳಿ ಸಖತ್ ಖುಷಿ ಆಯಿತು. ಅದೊಂಥರ ಎಕ್ಸೈಟ್ಮೆಂಟ್ ಹೇಳೋಕ್ಕೆ ಆಗಲ್ಲ ಯಾವ ಥರ ಇರುತ್ತೆ ಅಂತ. ಆ ಎಕ್ಸೈಟ್ಮೆಂಟ್ ಇದೆ ಸರ್ ನನಗೆ, ಡೈರೆಕ್ಟಾಗಿ ನಿಮ್ಮನ್ನ ನೋಡ್ತಿರೋದು, ಇಲ್ಲಿ ಕೂತಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಅಂತ ಒಂದು ಒಳ್ಳೆ ಹಾಡನ್ನ ನಮಗೆ ಕೊಟ್ಟಿದ್ದಕ್ಕೆ. ಯಂಗೆಸ್ಟ್ ಪ್ರೊಡ್ಯೂಸರ್, ಅವರಲ್ಲಿ ಎಷ್ಟು ಡೆಡಿಕೇಶನ್ ಇತ್ತು ಅಂತಂದರೆ ಈಗಲೂ ಇದೆ. ಸೆಟ್ಟಿಗೆ ಬಂದಾಗ ಅವ್ರು ಎಲ್ಲ ಕೆಲಸನೂ ನಾನು ನೋಡ್ತಿದ್ನಲ್ಲ, ಎಷ್ಟು ಡೆಡಿಕೇಟೆಡಾಗಿ ಮಾಡ್ತಿದ್ರು. ಅವ್ರನ್ನ ನೋಡಿದಾಗ ನಮಗೆ ಅನ್ಸೋದು, ಎಸ್ ನಾವು ಈ ಸಿನಿಮಾಗೆ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಕೊಡಬೇಕು ಅಂತ ಹೇಳಿ. ಪಾಪ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕುಂಭಕೋಣಕ್ಕೆ ಕರ್ಕೊಂಡು ಹೋದಾಗ್ಲೂ ನಮ್ಗೆ ಏನೂ ತೊಂದರೆ ಆಗದೆ ಇರೋ ಹಾಗೆ, ಸಿನಿಮಾಗೆ ಏನೂ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಆ ಫ್ರೇಮ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದ್ದಾರೆ ಅಂತ ಹೇಳಿ. ನಮ್ಮ ಡೈರೆಕ್ಟರ್ ಸಿನಿಮಾ ಕತೆ ಅವ್ರು ನನಗೆ ಫಸ್ಟ್ ಬಂದು ಹೇಳಿದಾಗ, ನೀವು ಯಾವ ಪಾತ್ರ ಆಯ್ಕೆ ಮಾಡ್ಕೋತೀರಾ ಅಂತ ಕೇಳಿದ್ರು ನನಗೆ. ಈ 2 ಪಾತ್ರದಲ್ಲಿ ನಿಮ್ಮ ಆಯ್ಕೆ ಏನಾಗಿರುತ್ತೆ ಅಂತ. ನಾನು ಅವಾಗ ಹೇಳಿದೆ ನಾನು ರಾಧಾ ಮಾಡಬೇಕು ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರು ನಮ್ಗಳ ತಲೆಯಲ್ಲಿ ಇದ್ದಿದ್ದು ಅದೇ ಪಾತ್ರನೇ, ರಾಧಾ ನಿಮಗೆ ಸೆಟ್ ಆಗೋದು. ಸೊ ಆ ಪಾತ್ರಕ್ಕೆ ನಾವು ಫಿಕ್ಸ್ ಆಗಿದ್ವಿ, ಬಟ್ ನೀವೇನು ಒಪ್ಕೋತೀರಾ ಇಲ್ವಾ ಅಂತ ಹೇಳಿ ನಾವು ಡೌಟಲ್ಲಿದ್ವಿ. ಸೊ ಹಾಗಾಗಿ ನಿಮ್ಮನ್ನೇ ಕೇಳಿದ್ದು ಅಂತಂದರು. ನನಗೆ ಕತೆ ಕೇಳಿದ ತಕ್ಷಣ ಎಸ್, ಅಂದರೆ ರುಕ್ಮಿಣಿ ಪಾತ್ರ ತುಂಬ ಚೆನ್ನಾಗಿದೆ. ರುಕ್ಮಿಣಿ ಇಲ್ಲದೆ ರಾಧಾ ಇಲ್ಲ, ಆದರೆ ಆ ರಾಧಾ ಪಾತ್ರದ ಇಂಟೆನ್ಸ್ ತುಂಬ ನನಗಿಷ್ಟ ಆಯಿತು. ಹಾಗೆ ಜನರ ಮನಸ್ಸಲ್ಲಿ ಆ ಪಾತ್ರ ಉಳಿಯುತ್ತೆ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ಈ ಪಾತ್ರನ ತುಂಬ ಪ್ರೀತಿಯಿಂದ ಒಪ್ಕೊಂಡೆ. ಹಾಗೆ ಇನ್ನೊಂದು ಹೇಳಬೇಕು, ನನಗೆ ಕತೆ ಹೇಳಕ್ಕೆ ಬಂದಾಗ ಬರೀ ನಮ್ಮ ಡೈರೆಕ್ಟ್ರ್ ಬಂದಿರಲಿಲ್ಲ, ಜೊತೆಗೆ ಹೀರೋನು ಬಂದಿದ್ರು ನಮ್ಮ ಮನೆಗೆ. ನಾನು ಇವರು ಒನ್ ಆಫ್ ದ ಪ್ರೊಡ್ಯೂಸರಾ ಅನ್ನೋ ಥರ ಅವರ ಒಂದು ಬಿಹೇವಿಯರ್ ಇತ್ತು. ಯಾಕೆ ಅಂತಂದರೆ ಯಾರಾದರೂ ಒಬ್ಬ ಹೀರೋ ಸಿನಿಮಾ ಮಾಡ್ತಾರೆ ಅಂತಂದರೆ ಎಸ್ ಅವ್ರ ಪಾತ್ರದ ಮೇಲೆ ಅವ್ರು ತುಂಬ ನಿಗಾ ವಹಿಸ್ತಾರೆ, ಹಾಗೆ ಅವ್ರ ಪಾತ್ರ ಏನಿದೆ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಆದರೆ ಇವರು ಹಾಗಿರಲಿಲ್ಲ. ಅಂದರೆ ಆ ಕಥೆಯಲ್ಲಿ ಬರೋ ಪ್ರತಿಯೊಂದು ಪಾತ್ರದ ಆಯ್ಕೆಯಲ್ಲೂ ಇವ್ರು ಇರ್ತಿದ್ರು. ಆಮೇಲೆ ಹಾಡಲ್ಲೂ ಕೂಡ ಅದೇ ಇವಾಗ ಸರ್ ಹೇಳ್ದ ಹಾಗೆ ಪ್ರತಿಯೊಂದು ಲಿರಿಕ್ಸಲ್ಲಾಗಿರ್ಬೋದು ಅಥವಾ ಟ್ಯೂನಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಅವ್ರು ಕೂತಿರ್ತಿದ್ರು. ಲೊಕೇಶನ್ ನೋಡೋದ್ರಲ್ಲಾಗಿರ್ಬೋದು, ಅಥವಾ ನಾವು ಸೀನ್ಸ್ ಮಾಡೋವಾಗ ಇದನ್ನು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಡಿಸ್ಕಸ್ ಮಾಡಿದ್ದುಂಟು ನನ್ನ ಹತ್ರ. ಏನಿಲ್ಲ, ಆ ಥರ ಏನಿಲ್ಲ. ಇಬ್ಬರು ಒಟ್ಟಿಗೆ ಡಿಸ್ಕಸ್ ಮಾಡಿ ನಾವು ಆ್ಯಕ್ಟ್ ಮಾಡ್ತಾ ಇದ್ವಿ. ಬಟ್ ತುಂಬ ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ನನಗೆ ತುಂಬ ಕಂಫರ್ಟ್ ಝೋನ್ ಇತ್ತು. ಆ್ಯಂಡ್ ಎಲ್ಲೂ ಅವರು ನಾನೊಂದು ಹೀರೋ ಆ ಥರ ಎಲ್ಲ ಅವ್ರು ನನ್ನ ಹತ್ರ ಬಿಹೇವೇ ಮಾಡಿಲ್ಲ. ತುಂಬ ಖುಷಿಯಿಂದ ಪ್ರೀತಿಯಿಂದ ಇಲ್ಲಿ ಕೆಲಸ ಮಾಡಿದ್ದೀವಿ ನಾವು. ಇಡೀ ಟೀಮೇ ಆಗಿತ್ತು. ಇಡೀ ಟೀಮ್ ಅಂದರೆ DOP ಇಂದ ಹಿಡಿದು, ಅಸಿಸ್ಟೆಂಟ್ ಡೈರೆಕ್ಟರ್ಸಿಂದ ಹಿಡಿದು, ಆಮೇಲೆ ಡಿಸೈನರಿಂದ ಹಿಡಿದು, ಮೇಕಪ್ ಆರ್ಟಿಸ್ಟ್, ಹೇರ್, ಪ್ರತಿಯೊಂದು ಅದೊಂಥರ ಒಂದು ಕುಂಭಕೋಣಮಲ್ಲಿ ನಾವು ಎಷ್ಟು ದಿವಸ ಶೂಟ್ ಮಾಡಿದ್ವೋ ಅದೊಂಥರ ನಮಗೊಂಥರ ಮನೆ ಅನ್ನೋ ವೈಬ್ ಇತ್ತು. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಇಂಥ ಒಂದು ಸಿನಿಮಾದಲ್ಲಿ ಇಂಥ ಒಂದು ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ತಂದು ಕೂರಿಸಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುನಾದ್ ಗೌತಮ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮಗೆ ಝೀಯಲ್ಲಿ ಒಡನಾಟ ಇತ್ತು, ಆದರೆ ನನ್ನ ಸಿನಿಮಾಗೆ ನೀವು ಸಂಗೀತ ಮಾಡಿದ್ದು ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ. ಬರೀ ನಮ್ಮ ಸಾಂಗ್ ಅಲ್ಲ, ನನಗೆ ನಾದಿರ್ದಿನ ಆ ಸಾಂಗ್ ಕೂಡ ತುಂಬ ಇಷ್ಟ ಆಯಿತು. ನಾನು ಅವ್ರಿಗೆ ಅದೇ ಹೇಳಿದೆ, ತುಂಬ ಅಂದರೆ ಅದು ಪಿಕ್ಚರೈಸೇಷನ್ ನೋಡೋಕ್ಕೇ ಖುಷಿ ಇದೆ, ಹಾಡು ಜೊತೆಗೆ ಆ ಪಿಕ್ಚರೈಸೇಷನ್ ಎಲ್ಲನೂ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಇಲ್ಲಿವರೆಗೂ,
ಹಾಗೆ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಿನಿಮಾಲಿ ಹಾಡಿರುವಂತಹ ಎಲ್ಲ ಸಿಂಗರ್ಸ್ಗೂ ಥ್ಯಾಂಕ್ ಯು. ನಿಮ್ಮ ವಾಯ್ಸ್ಗಳನ್ನ ಬೇರೆ ಸಿನಿಮಾಗಳಲ್ಲಿ ಕೇಳ್ಕೊಂಡು ಬೆಳೆದಿದ್ವಿ ನಾವು. ಇವತ್ತು ನಮ್ಮ ಸಿನಿಮಾಗೆ ನೀವುಗಳೆಲ್ಲ ಹಾಡಿರೋದು ನಮಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ರಜತ್ ಹೆಗ್ಡೆ, ಆಮೇಲೆ ಸಂಚಿತ್ ಮತ್ತು ಸಿದ್ ಶ್ರೀರಾಮ್ ಸರ್, ಸೊ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಮಗೊಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಇದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಫೀಲ್ ದಟ್ ಐ ಆಮ್ ರಿಯಲಿ ಬ್ಲೆಸ್ಡ್ ಇಂಥ ಒಂದು ಪ್ರಾಜೆಕ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಿಯೋರ್ ಜೊತೆ ನಾನು ಕೆಲಸನೇ ಮಾಡಿಲ್ಲ, ಯಾಕೆ ಅಂದರೆ ನನ್ನ ಪೋರ್ಷನ್ ಅವ್ರ ಪೋರ್ಷನ್ ಒಟ್ಟಿಗೆ ಇರಲಿಲ್ಲ. ಈ ಥರ ಈವೆಂಟ್ಸ್ಗಳಲ್ಲಿ ಅಂದರೆ ಈ ಥರ ಪ್ರೋಗ್ರಾಮ್ಗಳಲ್ಲಿ ನಾವು ಸಿಗ್ತಿದ್ವಿ ಅಷ್ಟೇ. ಬಟ್ ಸಿಕ್ಕಿದಾಗ ಕೂಡ ಅವ್ರು ತುಂಬ ಅಂದರೆ ನಮ್ಮವರು ಅನ್ನೋ ಥರ ಕಂಫರ್ಟ್ ಝೋನ್ ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಟೀಮ್. ಆ್ಯಂಡ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. I feel so happy and so grateful to be here, and I especially want to thank Umesh sir and Pran sir for believing in me and making me a part of this industry. And I want to thank the entire team for making me feel so comfortable on set. And it was just like home, especially my co-star Bharat. He really made me feel very comfortable. And I think it's very important for a person who is very new here to feel like home. And I really feel so blessed and loved here. And especially Mokshita, we have not shot really together, but whenever we met, she is the sweetest I know. And the whole entire team, I loved working here, and I wish I work more here. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಥ್ಯಾಂಕ್ ಯು. ಐ ಆಮ್ ರಿಯಲಿ ಗ್ಲಾಡ್. ನಮ್ಮ ಹಾಡು ಈ ಮೂವಿ ಎಸ್ಪೆಷಲಿ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗೆ ತುಂಬ ಜಾಸ್ತಿ ಖುಷಿ, ಯಾಕಂದರೆ ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ 2 ಹಾಡುಗಳನ್ನು ಹಾಡೋಕ್ಕೆ ಅವಕಾಶ ಸಿಕ್ಕಿರೋದು ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಅದು ಫಸ್ಟ್ ಸಾಂಗ್ ನಂದೇ ರಿಲೀಸ್ ಆಗ್ತದೆ. ಆ್ಯಂಡ್ ಅದು ನಮ್ಮ ಸಿಂಗಿಂಗ್ ಕರಿಯರಲ್ಲಿ ಇಂಥ ಒಳ್ಳೊಳ್ಳೆ ಸಾಂಗ್ಗಳು ಆ್ಯಡ್ ಆದರೆ ನಮಗೂ ಖುಷಿನೇ. ಆ್ಯಂಡ್ ಅದು ಸುನಾ ಸರ್ ಜೊತೆ ತುಂಬ ಮುಂಚೆಯಿಂದ ಹಲವಾರು ಸಾಂಗ್ಗಳನ್ನು ನಾವು ಮಾಡಿದ್ದೀವಿ. ಆ್ಯಂಡ್ ಜನ ಅದನ್ನು ಎಕ್ಸೆಪ್ಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆಯೇ ಈ ಹಾಡಿಗೆ ಕೂಡ ಅಷ್ಟೇ ಲವ್ ಆ್ಯಂಡ್ ಅಪ್ರಿಸಿಯೇಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಗ್ಲಾಡ್ ನಾನು ಈ ಟೀಮ್ದು ಪಾರ್ಟ್ ಅಂತ. ಆ್ಯಂಡ್ ಸೊ ಲುಕಿಂಗ್ ಫಾರ್ವರ್ಡ್ ಟು ದ ಮೂವಿ ಆ್ಯಂಡ್ ರೆಸ್ಟ್ ಆಫ್ ದ ಸಾಂಗ್ಸ್. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟೋದಕ್ಕೆ ಪ್ರಾಣ್ ಸರ್, ಭರತ್ ಸರ್ ಆ್ಯಂಡ್ ಉಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಅವರು ಫಸ್ಟ್ ಬಂದು ಕತೆ ಹೇಳಿದಾಗ ಕತೆ ತುಂಬ ಯುನೀಕ್ ಆಗಿದೆ, ಮತ್ತು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ತುಂಬ ದೊಡ್ಡ ಕನಸನ್ನು ಹೊತ್ಕೊಂಡಂಥ ಟೀಮ್. ನನಗೂ ತುಂಬ ಖುಷಿ ಆಯಿತು. ಎರಡನೇ ವಿಚಾರ ಏನು ಅಂತ ಹೇಳಿದರೆ, ನಾನಿರೋದು ಮಂಗಳೂರಲ್ಲಿ. ಇವತ್ತು ಮಂಗಳೂರಿಂದ ಬರಬೇಕಾದ್ರೆ ಕಾರಲ್ಲಿ ನಮ್ಮೂರ ಮಂದಾರ ಹೂವೆ ನನಗೆ ಆ್ಯಕ್ಚುಲಿ ಆ ಆಲ್ಬಮ್ ನನಗೆ ತುಂಬ ಇನ್ಸ್ಪೈರ್ ಮಾಡಿರೋದು. ಅಂದರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಇನ್ಸ್ಪೈರ್ ಮಾಡಿರೋ ಆಲ್ಬಮ್ ಅದು. ಯಾವತ್ತೂ ನನಗೆ ಅದು ಕೇಳ್ತಾನೆ ಇರ್ತೀನಿ. ಇವತ್ತು ಬರಬೇಕಾದ್ರೆ ಕೇಳ್ತಾನೆ ಇದೆ. ಆ್ಯಂಡ್ ಕಲ್ಯಾಣ್ ಸರ್ ಲಿರಿಕ್ಸ್ ಬರೆದಿರೋದು, ಲಹರಿ ಸಂಸ್ಥೆ ಮಾಡಿರೋದು ಒನ್ ಆಫ್ ಮೈ ಫೇವರೆಟ್ ಆಲ್ಬಮ್. ಸೊ ಇವತ್ತು ಈ ಆಲ್ಬಮ್ ನಿಮ್ಮ ಸಂಸ್ಥೆಗೆ ಹೋಗ್ತಾ ಇರೋದು ನನಗೆ ತುಂಬ ಖುಷಿ ಕೊಟ್ಟಿದೆ ಸರ್. ತುಂಬ ಧನ್ಯವಾದಗಳು. ಆ್ಯಂಡ್ ಕಲ್ಯಾಣ್ ಸರ್, ಆಗಸಭೆ ಏನಿದೆ ಚಟುವಟಿಕೆ ತುಂಬ ಅದ್ಭುತವಾಗಿ ಬರೆದಿದ್ದೀರಾ. ಅಂದರೆ ನಾವು ಸ್ಕ್ರಾಚ್ ಟ್ಯೂನ್ ಕಳಿಸಿದಾಗ ಅದು ಹೇಗಿತ್ತು, ಆಮೇಲೆ ನಿಮ್ಮ ಲಿರಿಕ್ಸ್ ಬಿದ್ಮೇಲೆ ಆ ಸಾಂಗ್ದು ಸೌಂಡಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಯಿತು. ತುಂಬ ಥ್ಯಾಂಕ್ ಯು. ಆ್ಯಂಡ್ ಅಗೈನ್ ರಜತ್ ಮತ್ತು ನಂದು ಕಾಂಬಿನೇಷನಲ್ಲಿ ತುಂಬ ಸಾಂಗ್ಸು ರಿಲೀಸ್ ಆಯಿತು. ಎಸ್ಪೆಷಲಿ ಸೀರಿಯಲ್ಸಲ್ಲಿ ಜೊತೆಲಿ ಈ ಸೀರಿಯಲ್ ಟೈಟಲ್ ಟ್ರ್ಯಾಕ್ ತುಂಬ ಹಿಟ್ ಆಯಿತು. ರೀಸೆಂಟ್ಲಿ ಚುರುಕು ನೋಟವೇ ಹಿಟ್ ಆಯಿತು. ಬಟ್ ಈ ಪ್ರಾಜೆಕ್ಟಲ್ಲಿ ಆಲ್ಮೋಸ್ಟ್ ಫಸ್ಟ್ ವರ್ಷನ್ ಎಲ್ಲ ಟ್ರ್ಯಾಕ್ ಕೂಡ ರಜತ್ ಅವರೇ ಹಾಡಿರೋದು. ಅದೇ ಎಸ್ಪೆಷಲಿ ಅವಾಗ ಭರತ್ ಅವರು ಹೇಳಿದಾಗೆ ಇವರ ವಾಯ್ಸಲ್ಲಿ ಸಾಂಗ್ ಕೇಳಿದಾಗ ಇಮಿಡಿಯೇಟ್ಲಿ ಟ್ಯೂನ್ ಎಲ್ಲ ಅಪ್ರೂವ್ ಆಗ್ತಾ ಇತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಗೈನ್ ಭರತ್ ಸರ್, ಫ್ರೇಮಲ್ಲಿ ತುಂಬ ಚೆನ್ನಾಗಿ ಕಾಣ್ಕೊಳ್ತಿದ್ದೀರಾ. ಆ್ಯಂಡ್ ಮೋಕ್ಷಿತಾ ಪೈ ಅವರು ಮತ್ತು ಸತ್ಯ ಇಬ್ಬರು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸಾಂಗ್ಸ್ ಇದೆ ಅಂತ? ಟೋಟಲ್ ಆಗಿ 6 ಸಾಂಗ್ ಇದೆ. ಏನು ಸರ್? ಹೌದು ಸರ್. ಅಂದರೆ ಅಗೈನ್ ಅದೇ ಕುಂಭಕೋಣಮಲ್ಲಿ ಶೂಟ್ ಆಗ್ತಾ ಇದೆ. ಕರ್ನಾಟಿಕ್ ಮ್ಯೂಸಿಕ್ ಫ್ಲೇವರ್ ಇಟ್ಕೊಂಡು ಒಂದಿಷ್ಟು, ಅಂದರೆ ಇಡೀ ಏನು ರಾಧಾ ರುಕ್ಮಿಣಿ ಮತ್ತು ಕೃಷ್ಣ ಏನೊಂದು ಫೀಲ್ ಇದೆ, ಆ ಕೃಷ್ಣ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸ್ವಲ್ಪ ಕ್ಲಾಸಿಕಲ್ ಪ್ಯಾಟರ್ನನ್ನು ಜಾಸ್ತಿ ಯೂಸ್ ಮಾಡಿದ್ದೀನಿ. ಅಂದರೆ ಹೆಂಗನ್ ಇನ್ಸ್ಟ್ರೂಮೆಂಟಲೈಸೇಷನಲ್ಲೂ ಎವ್ರಿಥಿಂಗ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ಸರ್.
ಮ್ಯೂಸಿಕಲ್ ಲವ್ ಸ್ಟೋರಿ ಆಗುತ್ತೆ. ಒಳ್ಳೊಳ್ಳೆ ಸಿಂಗರ್ಸ್ ಹಾಡಿದ್ದಾರೆ. ಅಗೈನ್ ಈಗ ಇನ್ನೊಂದು ಸಾಂಗ್ ರಿಲೀಸ್ ಆಯಿತು, ಮೇಣದ ಗೊಂಬೆ. ರಿಲೀಸ್ ಅಂದರೆ ಈ ಪ್ಲೇ ಬ್ಯಾಕ್ ಆಯಿತು. ಯೋಗರಾಜ್ ಭಟ್ ಸರ್ ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದಾರೆ. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಸಿಂಗರ್ಸ್ ಸಂಚಿತ್ ಹೆಗ್ಡೆ ಅವರು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಇನ್ನೊಂದು ಸಾಂಗ್ ಸಿದ್ ಶ್ರೀರಾಮ್ ಅವರು ಹಾಡಿದ್ದಾರೆ. ನಂಗೆ ಅನಿಸ್ತಾ ಇದೆ ಮ್ಯೂಸಿಕಲ್ ಲವ್ ಸ್ಟೋರಿ ಆಗುತ್ತೆ, ಆಲ್ಬಮ್ ಆಗುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಆಗಸಭೆ ಸಾಂಗಲ್ಲಿ ಕವಿತಾ ರಮೇಶ್ ಅವರು ಹಾಡಿದ್ದಾರೆ. ಅವರು ಇವತ್ತು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಹಾಡಿದ್ದೀರಾ. ಸಿನಿಮಾದ ಕತೆ ಶುರುವಾಗಿದ್ದು ನನ್ನ ಭರತ್ ಪರಿಚಯ ಒಂದು 3-4 ವರ್ಷದ ಪರಿಚಯ. ನಾವೊಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡುವಾಗ ಭರತ್ ನನಗೆ ಪರಿಚಯ. ಅಲ್ಲಿ ಅವರು ನನ್ನ ಬರವಣಿಗೆ ಮತ್ತು ಕೆಲಸನ ಮೆಚ್ಕೊಂಡ್ರು. ನಾನು ಪಿನಾಕ ಸಿನಿಮಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೆ, ಗಣೇಶ್ ಅವ್ರದ್ದು. ಆ ಸಿನಿಮಾದಲ್ಲಿ ಕೆಲಸ ಮಾಡುವಾಗ ಒಂದಿನ ಫೋನ್ ಮಾಡಿ ಕರೆದ್ರು, ಬನ್ನಿ ನಾವು ಸಿನಿಮಾ ಮಾಡೋಣ, ಒಬ್ಬರು ನಿರ್ಮಾಪಕರು ನನ್ನ ಜೊತೆ ಇದ್ದಾರೆ ಬನ್ನಿ ಅಂತ. ಸೊ ಹೋದೆ. ನನಗೊಂದು ಸರ್ಪ್ರೈಸ್ ವಿಸಿಟ್ ಅದು. ನಿರ್ಮಾಪಕರು ಯಾರು ಅಂತ ಕೇಳಿದೆ, ಅವ್ರು ಹೇಳಲಿಲ್ಲ. ಹೋದರೆ ಅವತ್ತು ಉಮೇಶ್ ಇದ್ದರು ನಮ್ಮ ಮುಂದೆ. ನನಗದು ಯಾಕಂದರೆ ಉಮೇಶ್ ಕೂಡ ನನಗೆ ಅದಕ್ಕೆ ಮುಂಚೆ ಪರಿಚಯ. ಸೊ 3 ಜನ ಅವತ್ತು ಶುರು ಮಾಡಿದ್ದು ನಾವು ಜರ್ನಿನ. ಐ ಸ್ಟಿಲ್ ರಿಮೆಂಬರ್, ಆಗಸ್ಟ್ 3ನೇ ತಾರೀಕಿಗೆ ಕಳೆದ ವರ್ಷ ನಾವು ಒಬ್ರಿಗೊಬ್ರು ಭೇಟಿ ಮಾಡಿ 3 ಜನ ಮಾತಾಡಿ ನಮ್ಮ ಜರ್ನಿ ಶುರು ಮಾಡಿದ್ವಿ. ಇವತ್ತಿನ ದಿನ ಈ ಕ್ಷಣದವರೆಗೂ ನಾವು ಹಾಗೆ ಇದ್ದೀವಿ. ಸೊ ಭರತ್ ಹೇಳ್ದಾಗೆ ಜಗಳ ಆಡಿದ್ರು, ಕಿತ್ತಾಡಿದ್ರು, ಅದು ಏನೇ ಮಾಡಿದ್ರು ನಾವು ಎಲ್ಲನೂ ಸೆಲೆಬ್ರೇಷನ್ ಥರ ಮಾಡಿದ್ವಿ. 3 ಜನ ಜೊತೆಲೇ ಇದ್ದೀವಿ. ಸೊ ಅವತ್ತು ಶುರುವಾಗಿದ್ದು ನಮ್ಮ ಜರ್ನಿ. ಕತೆ ಕೂಡ ಅಲ್ಲಿಂದನೇ ಶುರುವಾಗಿದ್ದು. ಭರತ್ ಹೇಳಿದ ಒಂದು ಸಣ್ಣ ಲೈನು, ಆ ಲೈನ್ನ ಇಟ್ಕೊಂಡು ಡೆವಲಪ್ ಮಾಡಿ ಒಂದು ಕತೆನ ನಾವು ಡೆವಲಪ್ ಮಾಡಿ ಸ್ಕ್ರೀನ್ ಪ್ಲೇ ಬರೆದು ಸಿನಿಮಾ ಮಾಡಿದ್ವಿ. ಸಣ್ಣದಾಗಿ ಹೇಳ್ಬಿಡ್ತೀನಿ. ಯೂಶಲಿ ರುಕ್ಮಿಣಿ ಕೃಷ್ಣನ ಜೀವನದಲ್ಲಿ ಗರ್ಲ್ ಫ್ರೆಂಡ್ ಆಗ್ಬೋದು, ವೈಫ್ ಆಗ್ಬೋದು, ಫ್ರೆಂಡ್ ಆಗ್ಬೋದು. ಆದರೆ ಕೃಷ್ಣನಿಗೆ ಆತ್ಮ ಅಂತ ಇದ್ದರೆ ಅದು ರಾಧಾ ಮಾತ್ರ. ಅದು ಯಾವತ್ತಿಗೂ ಕೃಷ್ಣನಿಂದ ಅವರಿಬ್ಬರು ಸೇರಕ್ಕಾಗದೇ ಇರ್ಬೋದು, ಆದರೆ ಕೃಷ್ಣ ಇರೋವರೆಗೂ ರಾಧಾ ಅವನ ಆತ್ಮವಾಗಿರ್ತಾಳೆ. ಸೊ ರಾಧಾ, ರುಕ್ಮಿಣಿ, ಕೃಷ್ಣ, ಇದು ಇವರು 3 ಜನ ಸೇರಿಕೊಂಡ್ರೆ ಇವ್ರ 3 ಜನರ ಜೀವನದಲ್ಲಿ ಅವ್ರ ಮಧ್ಯದಲ್ಲಿ ಇರುವಂಥದ್ದು ಒಂದು ಎಟರ್ನಲ್ ಲವ್ ಸ್ಟೋರಿ. ಅದು 24 ಕಲ್ಪಗಳು ಕಳೆದ್ರು. ಆ 24 ಕಲ್ಪಗಳಲ್ಲೂ ಕೂಡ ರಾಧಾಕೃಷ್ಣ ರುಕ್ಮಿಣಿಯವರು ಪದೇ ಪದೇ ಜನ್ಮಿಸ್ತಾರೆ. ಅವ್ರ ಪ್ರೀತಿ ಪದೇ ಪದೇ ಟ್ರಾವೆಲ್ ಆಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತವೆ, ನಮ್ಮ ಪುರಾತನ ಗ್ರಂಥಗಳು. ಆ 24 ಕಲ್ಪಗಳಲ್ಲೂ ಅವ್ರು ಮತ್ತೆ ಮತ್ತೆ ಹುಡ್ತಾರೆ, ಮತ್ತೆ ಮತ್ತೆ ಪ್ರೀತಿಸ್ತಾರೆ. ಆದರೆ ಎಲ್ಲೂ ಕೂಡ ರಾಧಾಕೃಷ್ಣ ಅವಳ ಕೃಷ್ಣನ ಆತ್ಮವಾಗಿ ಉಳ್ಕೊಳ್ತಾಳೆ, ರುಕ್ಮಿಣಿ ಅವಳ ಭಾಳ ಸಂಗಾತಿಯಾಗಿ ಉಳ್ಕೊಳ್ತಾಳೆ. ಈ ಒಂದು ಥೀಮ್ನ ಇಟ್ಕೊಂಡು ನಾವು ಕತೆ ಮಾಡಿದ್ದೀವಿ. ಅಂದ್ಕೊಂಡಿದ್ದೀವಿ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ. ಸದ್ಯದಲ್ಲೇ ಕೂಡ ಅದರದ್ದು ಮುಂದಿನ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ನಾವು ಕೊಡ್ತಾ ಹೋಗ್ತೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ರುಕ್ಮಿಣಿ ರಾಧಾಕೃಷ್ಣ. ಸೊ ಡೇ 1 ಲೈಕ್ ನಾನು, ಭರತ್ ಸರ್ ಮತ್ತು ಪ್ರಾನ್, ಸೊ ಈ ಕತೆ ಹೇಗೆ ಮಾಡೋಣ ಇನ್ವಾಲ್ವ್ ಆಗಿ ಸೀನ್ ಬೈ ಸೀನ್ ಡೆವಲಪ್ ಮಾಡಿ. ಸೊ ಈ ಮಟ್ಟಿಗೆ ಆಲ್ಮೋಸ್ಟ್ ವಿಜುವಲ್ಸ್ ನೋಡಿದ್ದೀರಾ. ಮತ್ತು ನಮ್ಮ DOP ಟೀಮ್ ಆಗಲಿ ಮತ್ತು ಮ್ಯೂಸಿಕಲ್ ಆಗಲಿ ಎಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಐಲ್ ಬಿ ಲೈಕ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ದೆಮ್. ಮತ್ತು ನಮ್ಮ ಹೀರೋಯಿನ್ಸ್ ಆರ್ ವೆರಿ ಬ್ಯೂಟಿಫುಲ್ ಆನ್ ದ ಫ್ರೇಮ್. ಸೊ ಯಾರು ಕಮ್ಮಿ ಮಾಡೋಕ್ಕಾಗಲ್ಲ, ಇಬ್ಬರು ಒಂದೇ ನನಗೆ. ಲೈಕ್ ದೇ ಆರ್ ಲೈಕ್ 2 ಫೇಸಸ್ ಆಫ್ ಟೂ ಐಸ್ ಆಫ್ ರುಕ್ಮಿಣಿ ರಾಧಾಕೃಷ್ಣ. ಸೊ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ನಮಗೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಅದು ಮಾತ್ರ ರಿಪೀಟ್ ಮಾಡೋಕ್ಕೆ ಲೈಕ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತು ಲಹರಿ ವೇಲು ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಮತ್ತು ಕಲ್ಯಾಣ್ ಸರ್ ಆ್ಯಂಡ್ ಅಜಿತ್ ಸರ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ರುಕ್ಮಿಣಿ ರಾಧಾಕೃಷ್ಣ. ಥ್ಯಾಂಕ್ ಯು ಸೋ ಮಚ್.